ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫ್ಲಾಪ್ ಬ್ಯಾಟರ್ ಔಟ್, ಮಾರಕ ವೇಗಿ ಕಮ್ ಬ್ಯಾಕ್. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯಕ್ಕೆ ಪ್ಲೇಯಿಂಗ್ 11 ಪ್ರಕಟ. ಇನ್ನು ನಮ್ಮ ಭಾರತ ತಂಡಕ್ಕೆ ವೈಭವ್ ಸೂರ್ಯವಂಶಿ ಅವರು ಆಡ್ತಾ ಇದ್ದಾರೆ ಎರಡನೇ ಟಿ20 ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯ ಶನಿವಾರ ನಡೆಯಲಿದೆ. ಇನ್ನು ಈ ಪಂದ್ಯ ಮ್ಯಾಂಚೆಸ್ಟರ್ ನಲ್ಲಿ ನಡೆಯಲಿದ್ದು ಮೊದಲನೇ ಟಿ20 ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಹೌದು ಸ್ನೇಹಿತರೆ, ಐರ್ಲೆಂಡ್ ಕೈಯಲ್ಲಿ ಟಿ20 ಸರಣಿ ಸೋಲಿನ ನಂತರ ಅನೇಕರು ಭಾರತದ ಪ್ರದರ್ಶನದ ಬಗ್ಗೆ ಅನುಮಾನಗಳನ್ನಾದ್ರೆ ಎತ್ತಿದ್ದರು. ವಿಶೇಷವಾಗಿ ಭಾರತದ ಬ್ಯಾಟಿಂಗ್ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದ್ದವು. ಐರ್ಲೆಂಡ್ ವಿರುದ್ಧದ ಎರಡೂ ಪಂದ್ಯಗಳ ಟಿ20 ಸರಣಿಯಲ್ಲಿ ಭಾರತ ತಂಡದ ಬ್ಯಾಟಿಂಗ್ ಪ್ರದರ್ಶನದ ಕಳಪೆ ಆಗಿತ್ತು. ಇನ್ನು ಐರ್ಲೆಂಡ್ ಕೈಯಲ್ಲಿ ಹಿಂದೆಂದೂ ಸೋಲೆ ಕಾಣದ ಭಾರತ ತಂಡ ವೈಟ್ ವಾಶ್ ಮುಖಭಂಗಕ್ಕೆ ಒಳಗಾಗಿತ್ತು. ಈಗ ಟಿ20 ಸರಣಿಯು ಐರ್ಲೆಂಡ್ ಗಿಂತ ಬಲಿಷ್ಠವಾಗಿರುವ ಇಂಗ್ಲೆಂಡ್ ವಿರುದ್ಧ ಆದ್ರೆ ಕಾದಾಡಲಿದೆ. ಇನ್ನು ಟೀಂ ಇಂಡಿಯಾದ ಫಾರ್ಮ್ ಕಳಪೆ ಆಗಿರುವ ಕಾರಣ ಈ ಸರಣಿಯಲ್ಲಿ ಭಾರತ ಹೇಗೆ ಪ್ರದರ್ಶನ ನೀಡುತ್ತದೆ ಎಂಬ ಕುತೂಹಲ ಕೂಡ ಅಭಿಮಾನಿಗಳು ಹೆಚ್ಚಾಗಿ ಕಾಡುತ್ತಾ ಇದೆ. ಹೌದು ಸ್ನೇಹಿತರೆ, ಮೊದಲನೇ ಟಿ20 ಪಂದ್ಯ ರದ್ದಾದರೂ ಭಾರತದ ಬ್ಯಾಟಿಂಗ್ ಅಸ್ಥಿರವಾಗಿ ಕಾಣುತ್ತಿತ್ತು. ಅಭಿಷೇಕ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಅರ್ಧಶತಕ ಗಳಿಸಿದರು. ಇನ್ನು ಶಿವಮ್ ದುಬೆ ಮತ್ತೊಮ್ಮೆ ಮಿಂಚಿದರು. ಆದರೆ ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ಎಡವಿದರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಕೇವಲ 7 ಬಾಲ್ ಅಲ್ಲಿ 1 ರನ್ ಗಳಿಸಿ ಔಟ್ ಆದರು ಸಂಜು ಸ್ಯಾಮ್ಸನ್. ಈ ಕ್ರಮಾಂಕದಲ್ಲಿ ಎರಡನೇ ಟಿ20 ಪಂದ್ಯಕ್ಕೆ ಭಾರತ ತಂಡದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಆದ್ರೆ ಇದೆ. ತಂಡದಲ್ಲಿ 2 ಪ್ರಮುಖ ಬದಲಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಹೌದು ಸ್ನೇಹಿತರೆ, ರವಿ ಬಿಷ್ಣೋಯಿ ಬದಲಿಗೆ ಪ್ರಿನ್ಸ್ ಯಾದವ್ ಪ್ಲೇಯಿಂಗ್ 11 ನಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ಆದ್ರೆ ಹೆಚ್ಚಿದೆ. ಇನ್ನು ಐರ್ಲೆಂಡ್ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಪ್ರಿನ್ಸ್ ಯಾದವ್ ಅವರು 3 ವಿಕೆಟ್ ಆದ್ರೆ ಕಬಳಿಸಿದರು. ಆದರೆ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯದಿಂದ ಅವರನ್ನು ಅನಿರೀಕ್ಷಿತವಾಗಿ ಹೊರಗಿಡಲಾಯಿತು. ಆದರೆ ಎರಡನೇ ಟಿ20 ಪಂದ್ಯದಲ್ಲಿ ಅವರು ಕಣಕ್ಕೆ ಇಳಿಯುವ ಸಾಧ್ಯತೆ ಆದ್ರೆ ಇದೆ. ಇನ್ನು ಸ್ಫೋಟಕ ಆಟಗಾರ ವೈಭವ್ ಸೂರ್ಯವಂಶಿ ಅವರನ್ನು ಪ್ಲೇಯಿಂಗ್ 11 ನಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆಯೂ ಇದೆ. ಹೌದು ಸ್ನೇಹಿತರೆ, ಸತತವಾಗಿ ವೈಫಲ್ಯ ಅನುಭವಿಸುತ್ತಿರುವ ಸಂಜು ಸ್ಯಾಮ್ಸನ್ ಅವರನ್ನು ಕೈ ಬಿಡುವ ಸಾಧ್ಯತೆ ಆದ್ರೆ ಇದೆ. ಕಳೆದ 3 ಪಂದ್ಯಗಳಲ್ಲಿ ಅವರು ಒಟ್ಟು 10 ರನ್ ಗಳಿಸಲು ಸಹ ಸಾಧ್ಯವಾಗಿಲ್ಲ. ಅದು ಸಂಜು ಅವರನ್ನು ಕೈಬಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡುವಂತೆ ಟೀಂ ಇಂಡಿಯಾ ಆಡಳಿತ ಮೇಲೆ ಒತ್ತಡವನ್ನು ಕೂಡ ಹೆಚ್ಚಾಗ್ತಾ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಮಾನಿಗಳು ಕೂಡ ತುಂಬಾನೇ ಆದ್ರೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಮೇಲೆ. ಇನ್ನು ಈ ವರ್ಷ ಭಾರತ ಟಿ20 ವಿಶ್ವಕಪ್ ಗೆಲ್ಲಲು ಪ್ರಮುಖ ಕಾರಣರಾಗಿರುವಂತಹ ಸಂಜು ಸ್ಯಾಮ್ಸನ್ ಅವರನ್ನು 2 ಪಂದ್ಯಗಳಲ್ಲಿ ವಿಫಲರಾದರು ಎಂಬ ಕಾರಣಕ್ಕಾಗಿ ಅವರನ್ನು ಕೈ ಬಿಡುವುದು ಒಳ್ಳೆಯದಲ್ಲ ಎಂದು ಹೆಡ್ ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರು ಭಾವಿಸಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟಿ20 ಪಂದ್ಯದಲ್ಲೂ ಅವರು ವಿಫಲರಾದರು. ಸಂಜು ಅವರನ್ನು ಎರಡನೇ ಟಿ20ಯಲ್ಲಿ ಉಳಿಸಿಕೊಂಡರೆ ಅದು ಅವರಿಗೆ ಅಗ್ನಿ ಪರೀಕ್ಷೆ ಆಗಲಿದೆ. ಅವರು ಅಲ್ಲಿ ವಿಫಲರಾದರೆ ವೈಭವ್ ಸೂರ್ಯವಂಶಿ 3ನೇ ಟಿ20ಯಿಂದ ಆರಂಭಿಕ ಆಟಗಾರನಾಗಿ ಆಡುವ ಸಾಧ್ಯತೆ ಆದ್ರೆ 100% ಅಂತಾನೆ ಹೇಳ್ಬಹುದು. ಆದರೆ ಎರಡನೇ ಟಿ20ಯಲ್ಲಿ ವೈಭವ್ಗೆ ಅವಕಾಶ ಸಿಗುತ್ತದೆ ಎಂದು ಅಭಿಮಾನಿಗಳು ಆಶಿಸುತ್ತಾ ಇದ್ದಾರೆ. ಕಳೆದ 2 ಪಂದ್ಯಗಳಲ್ಲಿ ಇಶಾನ್ ಕಿಶನ್ ರನ್ಔಟ್ ಆಗಿದ್ದರು. 3 ಪಂದ್ಯಗಳಲ್ಲಿ 2 ಬಾರಿ ರನ್ಔಟ್ ಆಗಿರುವ ಇಶಾನ್ ಕಿಶನ್ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಫಾರ್ಮ್ಗೆ ಮರಳಿರುವುದು ಒಳ್ಳೆಯ ಬೆಳವಣಿಗೆ. ತಿಲಕ್ ವರ್ಮಾ ರನ್ ಗಳಿಸುತ್ತಿದ್ದಾರೆ, ಆದರೆ ಅವರ ಆಟದಲ್ಲಿ ಮತ್ತಷ್ಟು ವೇಗದ ಅಗತ್ಯವಾದ್ರೆ ಇದೆ. ನಮ್ಮ ಆಟದಲ್ಲಿ ಅವರು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಇಲ್ಲವಾದರೆ ಅವರಿಗೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಜಾಗ ತುಂಬಾನೇ ಕಷ್ಟ ಆಗುತ್ತೆ. ಇನ್ನು ನಮ್ಮ ಭಾರತ ತಂಡ ಎರಡನೇ ಟಿ20 ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ನಾಯಕ ಶ್ರೇಯಸ್ ಅಯ್ಯರ್ ಯಥಾ ಪ್ರಕಾರ ಇದ್ದೇ ಇರ್ತಾರೆ. ಸಂಜು ಸ್ಯಾಮ್ಸನ್ ಅಥವಾ ವೈಭವ್ ಸೂರ್ಯವಂಶಿ ಇಬ್ಬರಲ್ಲಿ ಒಬ್ಬರು ಆಡೇ ಆಡ್ತಾರೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಮತ್ತು ಹರ್ಷಿತ್ ರಾಣಾ, ಪ್ರಿನ್ಸ್ ಯಾದವ್, ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಆದ್ರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವೈಭವ್ ಸೂರ್ಯವಂಶಿ ಅವರಿಗೆ ಎರಡನೇ ಟಿ20 ಪಂದ್ಯದಲ್ಲಿ ಅವಕಾಶ ಸಿಕ್ಕರೆ ಎಷ್ಟು ರನ್ ಕಲೆ ಹಾಕ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ ಮೊದಲನೇ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ಚೆಸ್ಟರ್ಲಿ ಸ್ಟ್ರೀಟ್ ನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಇಂಗ್ಲೆಂಡ್ ತಮ್ಮ ಇನ್ನಿಂಗ್ಸ್ ನ ಒಂದೇ ಒಂದು ಬೌಲ್ ಅನ್ನು ಆಡಲು ಸಾಧ್ಯವಾಗಲಿಲ್ಲ. ಪರಿಣಾಮ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಆದರೆ ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ಗಳು 189 ರನ್ ಗಳಿಗೆ 7 ವಿಕೆಟ್ ಸವಾಲಿನ ಮೊತ್ತವನ್ನಾದ್ರೆ ಗಳಿಸಿದರು. ಇದು ರೋಚಕ ಪಂದ್ಯಕ್ಕೆ ಕಾರಣ ಕೂಡ ಆಗ್ತಾ ಇತ್ತು. ಹೌದು ಸ್ನೇಹಿತರೆ, ಇನ್ನು ಐರ್ಲೆಂಡ್ ವಿರುದ್ಧ 0.2 ಅಂತರದಿಂದ ಸರಣಿ ಸೋತ ನಂತರ ಟೀಂ ಇಂಡಿಯಾ ಬ್ಯಾಟಿಂಗ್ ಸುಧಾರಣೆ ಆದರೆ ಕಂಡಿತ್ತು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಅಭಿಷೇಕ್ ಶರ್ಮಾ ಅದ್ಭುತ ಇನ್ನಿಂಗ್ಸ್ ನೊಂದಿಗೆ ಸ್ವಲ್ಪ ಸಮಾಧಾನ ಕೂಡ ತಂದು ಕೊಟ್ಟಿದ್ದರು. ಆದರೆ ಕೆಲವು ವೀಕ್ನೆಸ್ ಮತ್ತೊಮ್ಮೆ ಸ್ಪಷ್ಟವಾಗಿ ಕಂಡು ಬಂದವು. ಟೀಂ ಇಂಡಿಯಾದ 5 ವೀಕ್ನೆಸ್ ನೋಡೋದಾಯಿತು ಅಂತಂದ್ರೆ ಕಳಪೆ ಆರಂಭ,
ಆರಂಭ. ಮೊದಲನೇದೇ ಕಳಪೆ ಆರಂಭ. ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಮತ್ತೆ ಬೇಗನೆ ಔಟ್ ಆದರು. ಇದು ಅಗ್ರ ಕ್ರಮಾಂಕದಲ್ಲಿನ ಸ್ಥಿರತೆಯನ್ನು ಬಹಿರಂಗಾದ್ರೆ ಪಡಿಸಿತು. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ T20 ಸರಣಿಯಲ್ಲೂ ಭಾರತ ಉತ್ತಮ ಆರಂಭವನ್ನು ಪಡೆಯಲಿಲ್ಲ. ಟೀಂ ಇಂಡಿಯಾದ ಹಲವು ಪಂದ್ಯಗಳಲ್ಲಿ ಉತ್ತಮ ಆರಂಭವನ್ನು ಪಡೆಯಲು ಸಾಧ್ಯನೇ ಆಗ್ತಾ ಇಲ್ಲ. ಹೌದು ಸ್ನೇಹಿತರೆ, ಇನ್ನು ಎರಡನೇ ವೀಕ್ನೆಸ್ ನೋಡೋದಾಯಿತು ಅಂತಂದ್ರೆ ಮಧ್ಯಮ ಓವರ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್. ಅಭಿಷೇಕ್ ಶರ್ಮಾ ಔಟ್ ಆದ ನಂತರ 8ನೇ ಮತ್ತು 14ನೇ ಓವರ್ಗಳ ನಡುವೆ ರನ್ ಗಳಿಕೆಯ ವೇಗ ಕಡಿಮೆ ಆಗ್ತಾ ಇದೆ. ಸತತ ವಿಕೆಟ್ ಕಳೆದುಕೊಂಡ ನಂತರ ಟೀಂ ಇಂಡಿಯಾ ಮಧ್ಯಮ ಓವರ್ಗಳಲ್ಲಿ ನಿಧಾನಗತಿಯ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದೆ. ಇದು ಐರ್ಲೆಂಡ್ ವಿರುದ್ಧ ಸರಣಿಯಲ್ಲೂ ಕೂಡ ನಾವೆಲ್ಲರೂ ನೋಡಿದೆವು. ಇನ್ನು ಮೂರನೇ ವೀಕ್ನೆಸ್ ರನ್ಔಟ್ ಸಮಸ್ಯೆ. ಹೌದು ಸ್ನೇಹಿತರೆ, ತಪ್ಪು ತಿಳುವಳಿಕೆಯಿಂದಾಗಿ ಇಶಾನ್ ಕಿಶನ್ ಸತತ 2ನೇ ಪಂದ್ಯದಲ್ಲಿ ರನ್ಔಟ್ ಆಗಿದ್ದು ಇದು ತಂಡಕ್ಕೆ ಕಳವಳಕಾರಿ ವಿಷಯವಾಗಿದೆ. ಮುಂದಿನ ಪಂದ್ಯಗಳಲ್ಲಿ ರನ್ಔಟ್ ಆಗುವುದನ್ನು ತಪ್ಪಿಸಬೇಕು. ಇನ್ನು 4ನೇ ವೀಕ್ನೆಸ್ ತಿಲಕ್ ವರ್ಮಾ ನಿಧಾನಗತಿಯ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಚೆಸ್ಟರ್ಲಿ ಸ್ಟ್ರೀಟ್ T20ಯಲ್ಲಿ ಭಾರತ ತಂಡದ ತಿಲಕ್ ವರ್ಮಾ ಈ ಸ್ವರೂಪದ ಪ್ರಕಾರ ನಿಧಾನಗತಿಯವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಅವರು 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಹೀಗಾಗಿ ತಿಲಕ್ ವರ್ಮಾ ಅವರನ್ನು ತಂಡದಿಂದ ಕೈ ಬಿಡಬೇಕೆಂದು ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕ್ರೀಡಾ ಎಕ್ಸ್ಪರ್ಟ್ ಗಳು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು 5ನೇದು ವೀಕ್ನೆಸ್ ಬಂದ್ಬಿಟ್ಟು ಕೆಳ ಕ್ರಮಾಂಕದ ಪ್ರಯೋಗ. ಹೌದು ಸ್ನೇಹಿತರ, ಇನ್ನು ಈ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಅವರಿಗಿಂತ ಮೊದಲು ಗೌತಮ್ ಗಂಭೀರ್ ಅವರ ವಿಶೇಷ ಆಟಗಾರ ಹರ್ಷಿತ್ ರಾಣಾ ಅವರನ್ನು ಬ್ಯಾಟಿಂಗ್ಗೆ ಬಡ್ತಿ ನೀಡಲಾಯಿತು. ಅಕ್ಷರ್ ಪಟೇಲ್ ಅವರನ್ನು ಅವರ ಸ್ಥಾನದಲ್ಲಿ ಕಳಿಸಬೇಕಾಗಿತ್ತು. ಆದರೆ ಹರ್ಷಿತ್ ರಾಣಾ ಕೇವಲ 2 ಬಾಲ್ಗಳನ್ನಾಡಿ 0 ರನ್ ಗಳಿಸಿ ಔಟ್ ಆದರು. ಇದು ಟೀಂ ಇಂಡಿಯಾದ ಬ್ಯಾಟಿಂಗ್ ವಿಭಾಗದ ಮೇಲೆ ಹಲವು ಪ್ರಶ್ನೆಗಳನ್ನಾದ್ರೆ ಹುಟ್ಟು ಹಾಕ್ತಾ ಇದೆ. ಈಗ ಉಭಯ ತಂಡಗಳ ನಡುವಿನ 2ನೇ T20 ಪಂದ್ಯ ಜುಲೈ 4ರಂದು ಮ್ಯಾಚ್ ಸೆಂಟರ್ ನಲ್ಲಿ ನಡೆಯಲಿದ್ದು ಭಾರತ ಸರಣಿಯಲ್ಲಿ ಮುನ್ನಡೆ ಸಾಧಿಸಲು ಎದುರು ನೋಡ್ತಾ ಇದೆ. ಇದರ ನಡುವೆ ಟೀಂ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಪ್ಲೇಯಿಂಗ್ 11 ಬಗ್ಗೆ ದೊಡ್ಡ ನಿರ್ಧಾರನೇ ತೆಗೆದುಕೊಳ್ತಾರೆ ಎಂಬುದು ಕಾದು ನೋಡಬೇಕು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ವೈಭವ್ ಸೂರ್ಯವಂಶಿ ಅವರಿಗೆ ಎಲ್ಲ ಅನುಭವ ಆದ್ರೆ ಇದೆ ಮತ್ತು ಅವರು ಆಡಲು ಸಿದ್ಧರಾಗಿದ್ದಾರೆ ಅಂತ ನಾನಂತೂ ಅಂದುಕೊಂಡಿದ್ದೇನೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇಂಟರ್ನ್ಯಾಷನಲ್ ಗೆ ಕಾಲಿಡಲು ಎಲ್ಲ ಸಿದ್ಧತೆಗಳನ್ನಾದ್ರೆ ಮಾಡಿಕೊಂಡಿದ್ದಾರೆ ಮತ್ತು ರೆಡಿಯಾಗಿದ್ದಾರೆ. ಆದರೆ ಕೆಲವು ಆಟಗಾರರಿದ್ದಾರೆ ಮತ್ತು T20 ಅಂತ ವಿಶ್ವಕಪ್ ಮತ್ತು ದೊಡ್ಡ ದೊಡ್ಡ ಗೇಮ್ ಅಂತ ಬಂದಾಗ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಂತ ಆಟಗಾರರಾದ್ರೆ ಇದ್ದಾರೆ. ಇನ್ನು ಅಂತ ಆಟಗಾರರನ್ನು ಕೈ ಬಿಡಲು ಅಷ್ಟು ಈಜಿ ಸುಲಭವಲ್ಲ. ಏಕೆಂದ್ರೆ ವೈಭವ್ ಸೂರ್ಯವಂಶಿ ಅವರು ಕಳೆದ 1 ಅಥವಾ 1.5 ವರ್ಷಗಳಿಂದ ಸ್ವಲ್ಪ ಕಣ್ಣಿಗಾದ್ರೆ ಬೀಳ್ತಾ ಇದ್ದಾರೆ. ಇನ್ನು ಈ ಆಟಗಾರರು ಹಲವು ವರ್ಷಗಳಿಂದನೇ ಭಾರತ ತಂಡದಲ್ಲಿ ಆದ್ರೆ ಆಡ್ತಾ ಇದ್ದಾರೆ. ಅಂತ ಆಟಗಾರರನ್ನು ಅಷ್ಟು ಸುಲಭವಾಗಿ ನಾವು ತಂಡದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಮತ್ತು ಅಂತ ಆಟಗಾರರನ್ನು ತೆಗೆದುಹಾಕುವುದಾದರೆ ಅವರಿಗೆ ಸ್ವಲ್ಪ ನಾವು ಮೋಸ ಮಾಡಿದಂತೆಯೇ ಆಗುತ್ತದೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರಿಗೆ 2ನೇ T20 ಪಂದ್ಯದಲ್ಲಿ ಅವಕಾಶ ಸಿಗಬಹುದು ಅಥವಾ ಇಲ್ವೋ ಎಲ್ಲರೂ ಕೂಡ ಕಾದು ನೋಡಿ ಎಂದು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಒಂದು ಸಸ್ಪೆನ್ಸ್ ಆದ್ರೆ ಇಟ್ರ ಅಂತಾನೆ ಹೇಳ್ಬೋದು ಗೌತಮ್ ಗಂಭೀರ್. ಹೌದು ಸ್ನೇಹಿತರ, ಇನ್ನಷ್ಟು ಮಾತನಾಡಿದಂತ ಗೌತಮ್ ಗಂಭೀರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಇನ್ನು ಇಂಗ್ಲೆಂಡ್ ಅಂತ ಪಿಚ್ ಗಳಲ್ಲಿ ವೈಭವ್ ಸೂರ್ಯವಂಶಿಗೆ ಬ್ಯಾಟಿಂಗ್ ಮಾಡಲು ಕಷ್ಟ ಏನೂ ಆಗುವುದಿಲ್ಲ. ಅವನು ಕೂಡ ಒಳ್ಳೆಯ ಬ್ಯಾಟರ್ ಮತ್ತು ಆ ಕಾರಣದಿಂದಾಗಿ ನಾವು ಅವನ ಬಗ್ಗೆ ಏನು ಕೂಡ ಮಾತಾಡುವುದಿಲ್ಲ. ಇನ್ನು ವೈಭವ್ ಅಂತ ಆಟಗಾರ ಸಿಕ್ಕಿದ್ದು ನಮ್ಮ ಭಾರತ ತಂಡಕ್ಕೆ ಒಳ್ಳೆಯ ವಿಷಯವಿದೆ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಇನ್ನ ಮುಂದಿನ ಬರುವಂತ ದಿನಗಳಲ್ಲಿ T20 ತಂಡದಲ್ಲೂ ಕಾಣಿಸಿಕೊಳ್ಳಬಹುದು. ಆದರೆ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ತಂಡದಲ್ಲಿ ದಿಗ್ಗಜ ಆಟಗಾರರೇ ಇದ್ದಾರೆ. ಆ ಕಾರಣದಿಂದಾಗಿ ಅವರಿಗೆ ಜಾಗ ಸಿಗುವುದು ಸ್ವಲ್ಪ ಕಷ್ಟನೇ ಮತ್ತು ಅನುಮಾನನೇ ಅಂತಂದು ಒಂದು ಸಸ್ಪೆನ್ಸ್ ಮೂಲಕ ಗೌತಮ್ ಗಂಭೀರ್ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರ ಮಾತಿನಲ್ಲಿ ಏನೆಲ್ಲ ಅನಿಸ್ತಾ ಇದೆ ಮತ್ತು ಗೌತಮ್ ಗಂಭೀರ್ ಅವರ ಹೇಳಿರೋ ಪ್ರಕಾರ ವೈಭವ್ ಸೂರ್ಯವಂಶಿ ಅವರಿಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಗ್ಬೋದಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟಿದ್ದು ಪವರ್ ಪ್ಲೇ ನಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿನ ಜಾಸ್ತಿ ಜನ ಹೋಪ್ ಯಾರ ಮೇಲೆ ಇಟ್ಕೊಂಡಿದ್ರು ಅಂತಂದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಹೋಪ್ ಆದ್ರೆ ಇಟ್ಕೊಂಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿ ಔಟ್ ಆಗ್ತಾರೆ. ಆನಂತರ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾ ಇದ್ದಂತೆನೆ ನೆಕ್ಸ್ಟ್ ಬಂದಂತ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಕೂಡ ರನ್ಔಟ್ ಆಗಿ ಈಸಿ ರನ್ಔಟ್ ಆಗಿ ಹೋಗ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಡ್ತಾ ಇತ್ತು. ಆದ್ರೆ ಅಭಿಷೇಕ್ ಶರ್ಮಾ ಆಡಿದಂತಹ ವಿಧ್ವಂಸಕ ಬ್ಯಾಟಿಂಗ್ ಇಂದಾಗಿ ನಮ್ಮ ಟೀಂ ಇಂಡಿಯಾ ಚೇತರಿಕೆ ಆದ್ರೆ ಗೊಂಡಿತು. ಇಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ ಕಳೆದ 3 ಪಂದ್ಯಗಳಲ್ಲಿ ತಿಲಕ್ ವರ್ಮಾ, ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಈ 3 ಜನ ಕೂಡ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಸಂಜು ಸ್ಯಾಮ್ಸನ್ ಅವರ ಲಾಸ್ಟ್ 3 T20 ಬ್ಯಾಟ್ ನಿಂದ ರನ್ ಬಂದಿರೋದೆಷ್ಟಂತ ನೋಡಿದ್ರೆ ಮೊದಲನೇ ಪಂದ್ಯ ಅಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯದಲ್ಲಿ
4 ಬಾಲ್ ಅಲ್ಲಿ 5 ರನ್ ಆದ್ರೆ ಹೊಡಿತಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 1 ಬಾಲ್ಗೆ 0 ರನ್ ನೀಡಿ ಗೋಲ್ಡನ್ ಡಕ್ ಆಗಿ ಔಟ್ ಆಗ್ತಾರೆ. ಆನಂತರ ಇವತ್ತಿನ ದಿನ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 7 ಬಾಲ್ ಏನೋ ಆಡ್ತಾರೆ. ಆದ್ರೆ ಇವತ್ತಿನ ದಿನನೂ ಕೂಡ ಕಳಪೆ ಬ್ಯಾಟಿಂಗ್ ಮಾಡಿ ಒಂದೇ 1 ರನ್ ಆಡಿ ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರ, ಇಶಾನ್ ಕಿಶನ್ ಬಗ್ಗೆನೂ ಕೂಡ ನಾವು ಮಾತಾಡ್ಲೇಬೇಕು. ಸಂಜು ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡಬೇಕು. ಇಶಾನ್ ಕಿಶನ್ ಹೌದು T20 ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದ್ರೆ ಲಾಸ್ಟ್ 3 ಮ್ಯಾಚ್ ನೋಡ್ತಾ ಬಂತು ಅಂತಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 5 ಬಾಲ್ಗೆ 1 ರನ್ ಆಡಿದ್ರೆ ಆನಂತರ ಎರಡನೇ T20 ಪಂದ್ಯದಲ್ಲೂ ಕೂಡ 11 ಬಾಲ್ ಅಲ್ಲಿ 12 ರನ್ ಆದ್ರೆ ಆಡ್ತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಅವರು ರನ್ ನೋಡೋ ಸಮಯದಲ್ಲಿ ಎಡವಿದ ಕಾರಣದಿಂದಾಗಿ 2 ಬಾಲ್ ಆಡಿ ಮತ್ತೊಮ್ಮೆ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ ಇಶಾನ್ ಕಿಶನ್ ಕೂಡ. ಇನ್ನು ಇವರಿಬ್ಬರನ್ನ ಬಿಟ್ಟು ಅಂತಂದ್ರೆ ನಾವು ನೆಕ್ಸ್ಟ್ ಮಾತಾಡೋದೇ ತಿಲಕ್ ವರ್ಮ ಬಗ್ಗೆ. ಹೌದು ಸ್ನೇಹಿತರೆ, ತಿಲಕ್ ವರ್ಮನು ಕೂಡ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಏನೋ ಮಾಡ್ತಾ ಇಲ್ಲ. ಹೌದು ಕೊನೆವರೆಗೇನೋ ಇರ್ತಾರೆ ಮತ್ತು ಒಳ್ಳೆ ಏನೋ ರನ್ ಕಲೆ ಹಾಕೋ ರೀತಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಬಾಲ್ ರನ್ ಅಲ್ಲೇ ಇರುತ್ತೆ ಮತ್ತು ಆ ಕಾರಣದಿಂದಾಗಿ ಇವ್ರನ್ನ T20 ಇಂದಾನೆ ತೆಗೆದಾಕಿ ಅಂತಂದು ಇದೀಗ ಫ್ಯಾನ್ಸ್ ಕೂಡ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ.